ಗೈಸ್ ಇವಾಗ ತಾನೇ ಮಂಡೆ ಕೊಡಬೇಕು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗಿನ ಸಮಾಚಾರ ಏನಂದ್ರೆ ಮಂಡೆ ಕೊಡಬೇಕು. ಮಂಡೆ ಕೊಟ್ಟಾದ್ಮೇಲೆ ಪೂರ್ತಿ ಎಲ್ಲ ಫುಲ್ಲಿ ಶೇವಿಂಗ್ ಆದ್ಮೇಲೆ ತಿಳಿ ಸಿಗ್ತೀನಿ. ಬನ್ನಿ ಆಮೇಲೆ ನೋಡೋಣ ಶೇವಿಂಗ್ ಆದ್ಮೇಲೆ ಹೆಂಗ್ ಕಾಣಿಸ್ತೀವಿ ಅಂತ. ಅವ್ರಿಗೆ ಗೊತ್ತು. ಮಂಡೆ ಕೊಡೋದೇನೋ ಕೊಟ್ಬಿಟ್ಟೆ, ಎಲ್ಲಾ ಕಡೆ ಉರಿತಾ ಇದೆ, ಬ್ಲೇಡ್ ಕಡೆ. ಎರಡ್ ಕಡೆ ಬ್ಲೇಡ್ ಬೇರೆ ಹಾಕ್ಬಿಟ್ಟ, ತಲೆ ಹಿಂದೆ ಕಡೆ ಎಲ್ಲ ಉರಿತಾ ಇದೆ. ಕುಯ್ದ್ಬಿಟ್ಟವನೆ, ಸಕ್ಕದಾಗ ಉರಿತಾ ತಲೆ ಮಾತ್ರ. ಇಲ್ಲಿ ಇಲ್ಲಿ ಇಲ್ಲೆಲ್ಲ ಕುಯ್ದು ಬಿಟ್ಟವನೆ ಬ್ಲೇಡಲ್ಲಿ. ಯಪ್ಪ ಉರಿತಾ ಇರ್ಲಿಲ್ಲ. ಯಾವುದೋ ಗಾಡಿ ಎತ್ಕೊಂಡು ಕೂತಿದ್ದೀವಿ, ಧರ್ಮದರ್ಶನಕ್ಕೆ ಬಿಡ್ತಾರಂತೆ. ಅಪ್ಪನ ಕೈಲಿ ನಡೆಯೋಕ್ಕಾಗಲ್ವಂತೆ, ಅದಕ್ಕೆ ಗಾಡೀಲಿ ಹೋಗ್ಬೇಕು. ಈ ಗಾಡೀಲಿ ಹೋಗಿ ಅಲ್ಲೆಲ್ಲ ಎತ್ತಾಕ್ತಾರೆ, ಅಲ್ಲೋಗಿ ಇಳಿದು ಬ್ಯಾಗ್ ಎಲ್ಲ ಅಲ್ಲಿಗೆ ವಿಡಿಯೋ ಸ್ಟಾಪ್ ಆಗುತ್ತೆ. ಅಲ್ಲಿಂದ ದರ್ಶನ ಆದಮೇಲೆ ವಿಡಿಯೋ ಕಂಟಿನ್ಯೂ ಮಾಡಬೇಕು. ಬನ್ನಿ ಎಲ್ಲಿವರೆಗೂ ಹೋಯ್ತದೋ ಅಲ್ಲಿವರೆಗೂ ವಿಡಿಯೋ ಮಾಡೋಣ. ಇವಾಗ ಧರ್ಮದರ್ಶನಕ್ಕೆ ಎಂಟ್ರಿ ಕೊಡ್ತಾ ಇದೀವಿ ನೋಡಿ. ಇದೇ ಧರ್ಮದರ್ಶನ ಎಂಟ್ರಿ. ಧರ್ಮದರ್ಶನ ಎಂಟ್ರಿ ಆಯ್ತು, ಈಗ ಹೋಗ್ಬೇಕು ದರ್ಶನಕ್ಕೆ. ಬನ್ನಿ ದರ್ಶನಕ್ಕೆ ಹೋಯ್ತಾ ಇದೀವಿ. ಕ್ಯೂ ಎಷ್ಟು ಉದ್ದ ಐತೆ ಅಂದ್ರೆ ಇವತ್ತು ಹೋಯ್ತೀವ ಅನ್ನೋದೇ ಡೌಟು. ಹೋಗ್ಬೇಕು. ಇಷ್ಟು ದೂರ ಐತೆ, ಹತ್ತತ್ರ ಒಂದು 5-6 ಕಿಲೋಮೀಟರ್ ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಇದಲ್ಲ, ಈ ದಾರಿಯಲ್ಲಿ ಹೋಗುದಿಲ್ಲ, ಅಂತರಂಗದಿಂದ ಬಹಿರಂಗ. ಹತ್ತಿರ ಬನ್ನಿ. ದೂರ ಐತೆ, ನೀವು ಹೋಗೋಣ, ಏನೂ ಮಾಡೋಕ್ಕಾಗಲ್ಲ. ಹಣೆ ಬರ ಇದ್ದಂಗೆ ಇವತ್ತು ದರ್ಶನ ಆಗುತ್ತೆ. ಬೆಳಗ್ಗೆ 7 ಗಂಟೆಗೆ ದರ್ಶನಕ್ಕೆ ನಿಂತವ್ರು 3 ಗಂಟೆ ಆದ್ರೂ ಇನ್ನೂ ಬಿಟ್ಟಿಲ್ಲ. ಜನಗಳನ್ನ ಕುರಿ ಅನ್ಕೊಬಿಟ್ಟವ್ರು ನೋಡಿ. ಇಲ್ಲಿ ಯಾರನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ತಿರುಪತಿಗಂತೂ ಬರಬೇಡಿ. ಜನನ ಸಖತ್ ಅಯ್ಯೋ ಅನ್ನಿಸ್ತವ್ರೆ. ಬರೀ ಕ್ಯೂ ಅಲ್ಲೇ ಸಾಯಿಸ್ಬಿಡ್ತಾರೆ ನಿಮ್ನೆಲ್ಲ ನೋಡಿ. ಬೆಳಗ್ಗೆ 7 ಗಂಟೆಗೆ ಬಂದ್ರೆ ಇನ್ನೂ ಕ್ಯೂ ಇಂದ ಅದ್ಯಾವುದೋ ರೂಮ್ ಗೀಮ್ಗೆಲ್ಲ ಇದಾಗ್ತಾರಲ್ಲ, ಆ ಥರ ಎಂದಕ್ಕೂ ಹಾಕೇ ಇಲ್ಲ. ಸುಮ್ಮನೆ ಅಲಿಸ್ತವ್ರೆ. ಯಾವುದೇ ಕಾರಣಕ್ಕೂ ತಿರುಪತಿಗೆ ಬರಬೇಡಿ. ಇವಾಗ ಮಾಡ್ಕೊಂಡು ಆನ್ಲೈನ್ ಬುಕ್ಕಿಂಗ್ ಹಿಂಗೆ ಮಾಡ್ಕೊಂಡಾದ್ರೆ ಬನ್ನಿ. ಸುಮ್ಮನೆ ಈ ಥರ ಬಂದ್ಬಿಟ್ಟು ಸಾಯಿಸ್ತಾರೆ ನೋಡಿ. ಜನ ಅಂದರೆ ಜನ. ಯಾರು ಇವ್ರಲ್ಲ? ಎಷ್ಟು ಜನ ಅವ್ರೆ ನೋಡಿ, ಸಖತ್ ಜನ ಅವ್ರೆ. ಎಜುಕೇಶನ್ ಇಲ್ಲ, ಕಾಬಾ ಇಲ್ಲ, ಕಾಬಾ ಚರ್ಚಿಲ್ಲ, ಇಷ್ಟು ವಯಸ್ಸಾದ್ರೂ ಮದ್ವೆ ಆಗಿಲ್ಲ. ಯಾಕೋ ಬರ್ತಿದ್ಯಾ? ಅಂಕಲ್ ಅಂತೂ ಆಯ್ತಾ ಇಲ್ಲ. ನೋಡ್ತೀವಿ ಸಾಯಂಕಾಲದಷ್ಟೊತ್ತಿಗೆ ಏನಾನ ರೀಚ್ ಆದರೆ ದರ್ಶನ ಮಾಡ್ತೀವಿ. ಇಲ್ಲ ಅಂದರೆ ಆಚೆ ಬಂದ್ಬಿಟ್ಟು ಕೈ ಮುಗಿದ್ಬಿಟ್ಟು, ಅಪ್ಪ ನಮ್ಮ ಕೈಯಲ್ಲಿ ಆಯ್ತಾ ಇಲ್ಲ, ಇಷ್ಟೊಂದೆಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಕೈ ಮುಗಿದ್ಬಿಟ್ಟು ಲಡ್ಡು ಗಿಡ್ಡು ಈಸ್ಕೊಂಡು ತಿರುಗಿ ವಾಪಸ್ ನಮ್ಮೂರಿಗೆ ಹೋಗೋದು. ಬನ್ನಿ ನೋಡೋಣ ಸಾಯಂಕಾಲದಷ್ಟೊತ್ತು ದರ್ಶನ ಆಯ್ತದೋ ಇಲ್ವೋ ನೋಡಬೇಕು. ಗಾಯ್ಸ್ ಫೈನಲಿ ದರ್ಶನ ಮಾಡಲಿಲ್ಲ. ನೋಡಿ ಅದೇ ಗರ್ಭಗುಡಿ ಇದೆ. ಫೈನಲಿ ದರ್ಶನ ಮಾಡಕ್ ಆಗ್ಲಿಲ್ಲ, ಜನ ಜಾಸ್ತಿ ಇದ್ರು. ಆಚೆಗೆ ಬಂದ್ಬಿಟ್ಟು ಸಖತ್ ರಶ್ ಇತ್ತು. ಧರ್ಮದರ್ಶನ ಅಂತೂ ಇಷ್ಟು ಇದ್ರಲ್ಲಿ ಇದೆ ಫಸ್ಟ್ ಎಕ್ಸ್ಪೀರಿಯನ್ಸ್ ನಮ್ಗೆ ಧರ್ಮದರ್ಶನದಲ್ಲಿ. ಅದಕ್ಕೆ ಆಚೆಗೆ ಬಂದ್ಬಿಟ್ಟು ಇವಾಗ ಲಡ್ಡು ಗಿಡ್ಡು ತಗೊಂಡು ವಾಪಸ್ ಮನೆಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಲಡ್ಡು ಕೌಂಟ್ರ್ ಹುಡುಕ್ಬೇಕೀಗ. ಲಡ್ಡು ಕೌಂಟ್ರ್ ಹುಡುಕಿ ಲಡ್ಡು ತಗೊಂಡು ವಾಪಸ್ ಮನೆಗೆ ಹೋಗ್ಬೇಕು. ಇಲ್ಲಿಂದಾನೆ ಆಚೆಯಿಂದಾನೆ ಕೈ ಮುಗಿದ್ಬಿಟ್ಟು ವಾಪಸ್ ಮನೆಗೆ ಹೋಗ್ಬೇಕು. ಏನೋ ದೀಪ ಹಚ್ಚೋರು ಗಾಯ್ಸ್. ಏನೋ ಮಾಡ್ತಾವ್ರಲ್ಲ. Oh gracious one, you're the sun that dispels the darkness of the unlettered. You're the stream of consciousness for the
ಗೈಸ್ ಇವಾಗ ತಾನೇ ಲಡ್ಡು ಎಲ್ಲ ಈಸ್ಕೊಂಡು ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು. ಇಲ್ಲಿಂದ ಬೆಟ್ಟ ಇಳ್ದು ಅಲ್ಲಿಂದ ಬೆಂಗಳೂರಿಗೆ ಬಸ್ ಐತೆ, ಬಸ್ ಹತ್ಬೇಕು. ಬಸ್ ಹೋಗಿ ಹುಡುಕಿ ಬಸ್ ತೊಗೊಂಡು ಹೋಗ್ಬೇಕೀಗ. ಮನೆಗೆ ಹೋಗೋಣ. ಲಡ್ಡು ಬರೀ ಆರೇ ಸಿಕ್ಕಿದೆ ಅಷ್ಟೇ. ಲಡ್ಡು ಟಿಕೆಟ್ ಇಲ್ಲ ಅಂದರೆ ಕೊಡೋರ್ವಂತೆ ಎಕ್ಸ್ಟ್ರಾ. ಆಧಾರ್ ಕಾರ್ಡ್ 2 ಕೊಡ್ತಾರೆ. ನಂದು ನಮ್ಮ ಅಪ್ಪಂದು ಸೇರಿಸಿ 4 ಆಯಿತು. ಇನ್ನೊಂದು ಯಾರ ಹತ್ರನೋ ಕೊಟ್ಟು ಎಕ್ಸ್ಟ್ರಾ ಕಾಸು ಕೊಟ್ಟು ಅವ್ರ ಹತ್ರ 2 ಇಸ್ಕೊಂಡಿದ್ದು. ಅಷ್ಟರಲ್ಲಿ ಇವನು ಬಂದ್ಬಿಟ್ಟ, ಚಪ್ಪಲಿ ಹಾಕೊಂಡ್ಬಂದ್ಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು. ಬನ್ನಿ ಬಸ್ ಸ್ಟ್ಯಾಂಡಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಸಿಗೋಣ. ಇವಾಗ ಬಸ್ ಹತ್ತಿದ್ದೀವಿ. ಬಸ್ಸು ಇಲ್ಲಿಂದ ಬಸ್ ಸ್ಟಾಪ್ಗೆ ಅಡಿಗೆ ಹೋಗ್ಬೇಕು. ಬೆಟ್ಟಿಂದ ಅಡಿಗೆ ಹೋಗಿ ಬಸ್ ಸ್ಟಾಪಲ್ಲಿ ಯಾವುದೋ 10 ಗಂಟೆಗೆ ಡೈರೆಕ್ಟ್ ಬಸ್ ಐತಂತೆ ಬೆಂಗಳೂರಿಗೆ. ಮಾಗಡಿಗೆ ಐತೆ ಅಂತ ಅಂದರು. ಅಲ್ಲೋಗಿ ನೋಡ್ಬೇಕು ಹೋಗಿ ಬಸ್ ಐತೋ ಇಲ್ವೋ ಅಂತ. ಅಲ್ಲೋಗಿ ನೋಡೋಣ ಬನ್ನಿ. ಇವತ್ತು ಬಂದಿದ್ದು ದರ್ಶನನೂ ನೀಟಾಗಿ ಆಗಲಿಲ್ಲ, ಲಡ್ಡುನೂ ನೀಟಾಗಿ ಸಿಗಲಿಲ್ಲ. ಫುಲ್ಲು ವರ್ಸ್ಟಾಗಿ ಹೋಗಿದೆ. ಎಲ್ಲ ಸ್ಕ್ಯಾಮ್ ಮಾಡ್ಕೊಳ್ತಾವ್ರೆಲ್ಲ ಇಲ್ಲಿ. ಯಾರು ಈಗಲೇ ಅಂತೂ ಯಾರು ಬರೋಕೆ ಹೋಗ್ಬಿಡಿ, ಸಖತ್ ಜನ. ಮನೆ ಮಾಗಡಿಗೆ ನಮ್ಮೂರಿಗೆ ನಾವು ಹೋಗೋಣ. Oh,